ನಮಸ್ಕಾರ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ದೊಡ್ಡದನ್ನ ಪಡೆಯಬೇಕೆಂದು ನಾವು ಯಾವಾಗಲೂ ಯೋಚಿಸ್ತಾ ಇರ್ತೀವಿ. ಆದರೆ ನಮ್ಮ ಬಳಿ ಈಗಾಗಲೇ ಇರುವಂಥ ಅನೇಕ ಆಶೀರ್ವಾದಗಳನ್ನು ನಾವು ಮರ್ತೋಗಿರ್ತೀವಿ. ಪ್ರತಿದಿನ ಬೆಳಗ್ಗೆ ಎದ್ದು ಕಣ್ತೆರೆಯೋದು ಕೂಡ ಒಂದು ವರ, ಉಸಿರಾಡೋದು ಒಂದು ವರ. ನಮ್ಮ ಕುಟುಂಬ, ಸ್ನೇಹಿತರು, ಆರೋಗ್ಯ, ನಮ್ಮ ಬಳಿ ಇರುವಂತಹ ಸಣ್ಣ ಸಣ್ಣ ಸಂತೋಷಗಳು ಇವು ಕೂಡ ದೇವರ ಆಶೀರ್ವಾದಗಳೇ. ಕೃತಜ್ಞತೆ ಅಂದರೆ ದೊಡ್ಡ ವಿಷಯಗಳಿಗೆ ಮಾತ್ರ ಧನ್ಯವಾದ ಹೇಳೋದು ಅಲ್ಲ, ಸಣ್ಣ ಸಣ್ಣ ವಿಷಯಗಳಿಗೂ ಸಂತೋಷದಿಂದ ಧನ್ಯವಾದವನ್ನ ಹೇಳೋದು. ಇಂದು ನಮ್ಮ ಬಳಿ ಮನೆ ಇದೆಯಾ, ಊಟ ಇದೆಯಾ, ನಮ್ಮನ್ನ ಪ್ರೀತಿ ಮಾಡೋ ಜನ ಇದ್ದಾರಾ? ಹಾಗಿದ್ರೆ ನಾವು ಈಗವಾಗಲೇ ಬಹಳಷ್ಟು ಆಶೀರ್ವಾದವನ್ನ ಪಡ್ಕೊಂಡಿದ್ದೀವಿ ಅಂತ ಅಲ್ವಾ? ಪ್ರತಿದಿನ ಬೆಳಗ್ಗೆ ಎದ್ದು ಕೂಡಲೇ ದೇವರಿಗೆ 3 ವಿಷಯಗಳಿಗೆ ಧನ್ಯವಾದವನ್ನ ಹೇಳೋಣ. ರಾತ್ರಿ ಮಲಗೋ ಮುನ್ನ ಆ ದಿನ ನಡೆದಂತಹ ಒಳ್ಳೆಯ ಸಂಗತಿಗಳನ್ನ ನೆನಪಿಸ್ಕೊಳ್ಳೋಣ. ನಾವು ಇಲ್ಲದಿದ್ದನ್ನ ಯೋಚಿಸಿದಾಗ ದುಃಖ ಬರುತ್ತೆ, ಇದ್ದದ್ದನ್ನ ನೆನೆಸ್ಕೊಂಡಾಗ ಸಂತೋಷ ಬರುತ್ತೆ. ದೇವರು ನಮ್ಮ ಜೀವನದಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಅವಕಾಶಕ್ಕೂ, ಪ್ರತಿಯೊಂದು ಪಾಠಕ್ಕೂ, ಪ್ರತಿಯೊಂದು ಸಂತೋಷಕ್ಕೂ ಕೃತಜ್ಞರಾಗಿರೋಣ. ಕೃತಜ್ಞತೆ ಹೃದಯ ಇದ್ರೆ ಜೀವನ ಸುಂದರವಾಗಿರುತ್ತೆ, ಮನಸ್ಸು ಶಾಂತವಾಗಿರುತ್ತೆ, ದೇವರ ಮೇಲಿನ ನಂಬಿಕೆ ಇನ್ನಷ್ಟು ಗಟ್ಟಿಯಾಗಿರುತ್ತೆ. ಇಂದು 1 ನಿಮಿಷ ತಗೊಂಡು ನಾವು ದೇವರಿಗೆ ದೇವರೇ ನನಗೆ ಸಿಕ್ಕಿರುವಂತಹ ಎಲ್ಲ ಆಶೀರ್ವಾದಗಳಿಗೆ ಧನ್ಯವಾದಗಳು ಅಂತ ಹೇಳೋಣ. ಇಲ್ಲದನ್ನ ಎಣಿಸಿ ಇದ್ದ ಆಶೀರ್ವಾದಗಳನ್ನ ನಾವ್ಯಾವತ್ತೂ ಕಡೆಗಣಿಸಬಾರ್ದು. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಏನು ಸರಿಯಾಗಿ ನಡೆಯುತ್ತಿಲ್ಲ ಅಂತ ಅನ್ಸುತ್ತೆ. ಆದ್ರೆ ಒಂದೇ ಒಂದು ಕ್ಷಣ ಯೋಚಿಸಿ ನೋಡಿ, ಒಂದ್ಸಲ ನಾವು ಬಯಸಿದಂತ ಅನೇಕ ವಿಷಯಗಳು ಇವತ್ತು ನಮ್ಮ ಜೀವನದಲ್ಲಿ ನಿಜವಾಗಿವೆ. ಒಂದು ಕಾಲದಲ್ಲಿ ನಾವಿದ್ದಂತಹ ಪರಿಸ್ಥಿತಿಗಿಂತ ಇವತ್ತಿನ ಪರಿಸ್ಥಿತಿ ತುಂಬಾ ಉತ್ತಮವಾಗಿದೆ. ದೇವರು ಪ್ರತಿಯೊಂದು ಪ್ರಾರ್ಥನೆಗೆ ತಕ್ಷಣ ಉತ್ತರ ಕೊಡೋದಿಲ್ಲ, ಆದ್ರೆ ಸರಿಯಾದ ಸಮಯದಲ್ಲಿ ಸರಿಯಾದ ದಾರಿಯನ್ನ ತೋರಿಸ್ತಾರೆ. ಆದ್ರಿಂದ ಪ್ರತಿದಿನ ಬೆಳಗ್ಗೆ ಎದ್ದು ದೇವರೇ ಇಂದಿನ ದಿನಕ್ಕಾಗಿ ಧನ್ಯವಾದಗಳು ಅಂತ ಹೇಳೋಣ. ಕೃತಜ್ಞತೆ ಜೀವನವನ್ನು ಬದಲಾಯಿಸುವಂತ ಅತ್ಯಂತ ಸರಳ ಅಭ್ಯಾಸ ಅಂತ ಹೇಳ್ಬೋದು. ನಾವು ಯಾವಾಗ್ಲೂ ಇಲ್ಲದನ್ನ ಹುಡುಕ್ತಾ ಇರ್ತೀವಿ. ಅಂದ್ರೆ ನಂಗೆ ದೊಡ್ಡ ಮನೆ ಬೇಕು, ಹೆಚ್ಚು ಹಣ ಬೇಕು, ದೊಡ್ಡ ಕೆಲಸ ಬೇಕು. ಆದ್ರೆ ನಮ್ಮ ಹತ್ರ ಈಗ ಆಲ್ರೆಡಿ ಇರೋದಕ್ಕೆ ನಾವೆಷ್ಟು ಸಲ ದೇವರಿಗೆ ಧನ್ಯವಾದ ಹೇಳಿದೀವಿ? ಒಂದು ದಿನ ಆಸ್ಪತ್ರೆಯಲ್ಲಿ ಇರೋ ರೋಗಿಯನ್ನ ಹೋಗಿ ನೋಡಿ, ಅವನಿಗೆ ಆರೋಗ್ಯ ಬೇಕು. ಹಸಿದ ವ್ಯಕ್ತಿಯನ್ನು ನೋಡಿದ್ರೆ ಅವನಿಗೊಂದು ಹೊತ್ತಿನ ಊಟ ಬೇಕು. ನಮ್ಮ ಬಳಿ ಇರುವಂತ ಆಶೀರ್ವಾದಗಳನ್ನ ನಾವು ಸಾಮಾನ್ಯ ಅಂತ ಭಾವಿಸ್ಬಿಡ್ತೀವಿ. ಇವತ್ತು ದೇವರಿಗೆ ಹೇಳೋಣ, ನಾಳೆ ನಮ್ಮ ಜೀವನದ ದೃಷ್ಟಿಕೋನನೇ ಬದಲಾಗಿರುತ್ತೆ. ದೇವರು ನಮಗೆ ಕೊಟ್ಟಂತ ಅತ್ಯಂತ ದೊಡ್ಡ ಉಡುಗೊರೆ ಯಾವುದು ಗೊತ್ತಾ? ಅದು ಹಣ ಅಲ್ಲ, ಯಶಸ್ಸು ಅಲ್ಲ, ಅದು ಜೀವನ. ಪ್ರತಿ ಹೊಸ ಬೆಳಗ್ಗೆ ಒಂದು ಹೊಸ ಅವಕಾಶ, ಪ್ರತಿ ಉಸಿರು ಒಂದು ಆಶೀರ್ವಾದ. ಆದ್ರಿಂದ ಸಮಸ್ಯೆಗಳಿಗಿಂತ ಆಶೀರ್ವಾದಗಳನ್ನ ಎಣಿಸಿ, ದುಃಖಗಳಿಗಿಂತ ದೇವರ ಕೃಪೆಯನ್ನ ನೆನಪಿಸ್ಕೊಳ್ಳೋಣ. ಕೃತಜ್ಞತೆ ಇರುವಂತಹ ಮನಸ್ಸು ಯಾವಾಗ್ಲೂ ಸಂತೋಷವಾಗಿರುತ್ತಂತೆ. ಕೃತಜ್ಞತೆ ಇರುವಲ್ಲಿ ಸಂತೋಷ ಇರುತ್ತೆ ಅಂತ